ಗಾಳಿ ಇದರಲ್ಲಿ ಹೂವು ಬರ್ತದೆ. ನೋ ಕಮೆಂಟ್ಸ್. ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ತುಂಬಾ ದಿನ ಆದ್ಮೇಲೆ ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ವ್ಲಾಗ್ ಶೂಟ್ ಮಾಡಕ್ ರೀಸನ್ ಇಷ್ಟನೇ, ಹೊರಗಡೆ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತಾ ಇದ್ದೀನಿ. ಸೊ ಎಲ್ಲಿಗೆ ಹೋಗ್ತಾ ಇದೀವಿ, ಯಾವ ತರ ಇರುತ್ತೆ, ಆನ್ ದಿ ವೇ ಯಾವ ತರ ಇರುತ್ತೆ, ಆಲ್ರೆಡಿ ಈಗ ತಾನೇ ಮನೆಯಿಂದ ಹೊರಟಿದೀವಿ. ಸೊ ಆಲ್ರೆಡಿ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಅನ್ನಂಗಿದೆ. ಸೊ ಸ್ಟೇ ಟ್ಯೂನ್ ಗೈಸ್, ವ್ಲಾಗ್ ಯಾವ ತರ ಇದೆ ಮತ್ತೆ ಹೋಗ್ತಾ ಇರೋ ಪ್ಲೇಸ್ ಚೆನ್ನಾಗಿದ್ಯಾ ನೋಡಿ. ಲೆಟ್ಸ್ ಗೋ. ಇಟ್ಟು ಡಿನ್ನರ್ಗೋಸ್ಕರ ವಡೆ ಕಟ್ಸ್ಕೊತಾ ಇದೀವಿ. ನಾವ್ ಹೋಗ್ತಾ ಇದೀವಿ. ಬ್ರೋ ಯಾವ್ದು ಇದು? ಕಪಲ್ಸ್ ಅವರು ಹೆಂಗಪ್ಪ ಇದು ಕಪಲ್ಸ್ ಇಬ್ರುವೆ? ನಮ್ಗೆ ಗೊತ್ತಿಲ್ಲ ಮ್ಯಾಟ್ರು. ಬೆಂಕಿ ಅಂತ ಲೀ ಕೂಪರ್ ಬಾಯ್ಸ್. ಇದೇನಂದ್ರೆ ಇದು ನನ್ ಇದು ಮಾಡಿ ಬಸ್ಸು ಅಷ್ಟೇ. ಕಿತ್ಕೊಳ್ಳೋದು ಏನಿದು? ಫುಲ್ ಬ್ರಾಂಡೆಡ್ ಬಾಯ್ಸ್ ನಮ್ದು. ಯಾವ್ದೋ ಒಂದ್ ಡ್ರಾಪ್ ಅಂತ ಅದು ಏನೋ ಬಿಸ್ತಾ ಇದಾರೆ. ಕೋರ್ಮಂಗ್ಲದ ತಗೊಂಡಿದ್ದು. ಕೋರ್ಮಂಗ್ಲ ಜಾಕ್ ಅಂಡ್ ಜೋನ್ಸ್ ಇದೆ. ನಂಗೆ ಯಾಕೋ ಚಿಕ್ಕಪೇಟೆ ಜಾಕ್ ಅಂಡ್ ಜೋನ್ಸ್ ಅನ್ಸ್ತೈತಲ್ಲ ಇದು. ನೋ ಕಮೆಂಟ್ಸ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸೊ ಇನ್ನು ಮೈಸೂರಲ್ಲಿ ಇದ್ದೀವಿ, ಎಸ್ ಪಿ ಸರ್ಕಲ್ ಅಲ್ಲೇ ಬಜ್ಜಿ ಅಂಗಡಿ ತುಂಬಾ ಚೆನ್ನಾಗಿರುತ್ತೆ. ಬಜ್ಜಿ ಬೇಕಾ ಟ್ರೈ ಮಾಡಿ ಒಂದ್ಸಲ. ಬ್ರೋ 10 ರೂಪಾಯಿ ಬಜ್ಜಿಗೆ ಎಕ್ಸ್ಟ್ರಾ ಖಾರ ಹಾಕ್ಸ್ಕೊ ಬರ್ತಾರಲ್ಲ, ಏನ್ ಹೇಳ ಅವನು. ದಿಸ್ ಇಸ್ ಇಂಡಿಯಾ. ಬಂದಿದ್ದೀನಿ ಇರ್ಲಿ ಅದು. ಅದೇ ಎಕ್ಸ್ಟ್ರಾ ಖಾರದಲ್ಲಿ ತಾನು ತಿಂತಾನೇನಂತ ಗೊತ್ತಿಲ್ಲ. ಸೆನ್ಸರ್ ಕಟ್ ಮಾಡ್ಬಿಟ್ಟು ಇದೇನಿದು? ಸಿಲ್ಕ್ ಸ್ಯಾರಿ ಅವ್ರದ್ದು 48,000 ಆನಿವರ್ಸರಿ ಗಿಫ್ಟ್. ಅಮೇರಿಕನ್ ಕೂತ್ಗಳಲ್ಲಿ ರಿಚ್ ಪೀಪಲ್ಸ್, ರಿಚ್ ಪೀಪಲ್ಸ್. ವಡೆ ಕಟ್ಸ್ಕೊಂಡು ಹೋಯ್ತಿದೀವಿ. ವಡೆ ಕಟ್ಸಕ್ಕೆ ಇಷ್ಟೊತ್ತು ನಿಲ್ಸಿದ್ರಲ್ಲಪ್ಪ, ಅರ್ಧ ಗಂಟೆ. ಎಲ್ಲ ಇವ್ರು ಮಾಡಿದ್ದು. ಕಾರ್ನರ್ ಚಿತ್ರಾನ್ನ ವೆರಿ ಫೇಮಸ್ ಇನ್ ಮೈಸೂರು, ಪ್ಲೀಸ್ ವಿಸಿಟ್. ನಮ್ಮ ವಾಯ್ಸ್ ಊಟದ ವಿಚಾರದಲ್ಲೆಲ್ಲ ಕಾಂಪ್ರಮೈಸ್ ಆಗಲ್ಲ. ಫೇಮಸ್ ವಡೆ ತಗೊಂಡ್ವಿ, ಈಗ ಫೇಮಸ್ ಚಿತ್ರಾನ್ನ ತಿನ್ನಕ್ಕೆ ಬಂದವ್ರೆ. ಚಿತ್ರಾನ್ನ ಪಾರ್ಸಲ್ ಕಟ್ಸ್ಕೊಳಕ್ಕೆ ಜನ ನೋಡ್ಬೋದು ನೀವು. 10 ಗಂಟೆ ಆದ್ರೂ ಈ ಚಿತ್ರಾನ್ನ ಅಂಗಡಿ ಲೊಕೇಟ್ ಆಗಿರೋದು ನಜರ್ಬಾದಲ್ಲೇ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಆಮೇಲೆ ಇಂಡಿಯನ್ ಬ್ಯಾಂಕ್ ಆಪೋಸಿಟ್ ಕಾರ್ನರಲ್ಲೇ ಜನ ರಾಶಿ. ಪಾತಿನ ಇಟ್ಕೋತಾವ್ರೆ ಅಣ್ಣ, ಬಿಡಿಸ್ಬಿಟ್ರೆ ಆಮೇಲೆ ನಿನ್ನೆ ತಿನ್ಕೋಬೇಕಾಯ್ತ ನಾವು. ಚಪಾತಿ ನಿಮ್ಗೆ ಸಾಲಲ್ಲ, ನಮ್ಗೆ ಸಾಲ್ತದೆ. ಡಯಟ್ ಅಂತ ಸುಮ್ಮನೆ ಆದ್ರೆ ಇವ್ರಿಬ್ರು ನೋಡ್ರಿ ಏನಾದ್ರು ಬೇರೆ ತರ ಅನಿಸ್ತಾ ಇಲ್ವಾ? ಇಬ್ರು ಟ್ವಿನ್ನಿಂಗ್ ಹಾಕಕ್ ಬಂದಿರೋದು ನೋಡಿದ್ರೆ. ಬಂದಿದ್ದೀವಿ, ಗಾಡಿ ರೆಡಿ ಇದೆ. ಇಲ್ಲೂ ಜಾತ್ರೆ ಇನ್ನೂ ಹೋಯ್ತಾನೆ ಇಲ್ಲ. ನಮ್ಗೆ ಈ ತರ ಹಿಂಸೆ ಕೊಟ್ರೆ ಬ್ರೋ, ಆರ್ಗನೈಸ್ ನೀವೇ. ಈ ತರ ಹಿಂಸೆ ಕೊಟ್ರೆ ನೀವು 5 ನಿಮಿಷ ಆರ್ಗನೈಸ್ ಅಲ್ವಾ, ಎಲ್ಲ 5 ನಿಮಿಷ ಅಂತ 1 ಅವರ್ ಆಯ್ತು, ಇನ್ನೂ ಹತ್ತುತ್ತಾನೆ ಇಲ್ಲ ಗಾಡಿಗೆ. ಇನ್ನೆಷ್ಟೊತ್ತಿಗೆ ನನ್ನ ಅಮ್ಮಯ್ಯಕ್ಕ ಒಂದು ಕಾಮಕ್ಕ. ಇದೊಂದು ಡೈಲಾಗ್ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಬ್ರೋ ಈ ತರ ಗಾಡಿ ಏನಾರು ಡ್ಯಾಮೇಜ್ ಆಯ್ತಾ ನೋಡಿ ಫಸ್ಟು. ನಿಂಬೆಹಣ್ಣು ಇಟ್ಟಿದ್ವಿ, ನಿಂಬೆಹಣ್ಣು. ಪುಣ್ಯ ಪಾದದಿಂದ ಹತ್ತವ್ರೆ. ಮೇಡಮ್ ಈಗ ಕಾಣಿಸದ್ನಾ? ಇವಾಗ ಕಾಣಿಸದ್ನಾ ಮೇಡಮ್?
ಹೋಯ್ತಲ್ಲ ಅವರು ನಮ್ಗೆ ಈ ತರ ಹಿಂಸೆ ಕೊಟ್ರೆ ಯಾರು ಓದಾಕ್ತಾರೆ ಹೇಳಿ ಮಾತಾಡಿ ಏನಾದ್ರು ಯಾರವರು ಹೇಳಿ ಏನ್ ಇಲ್ಲಿ ಮಾತಾಡಿ ಏನಂತ ಮಾತಾಡುವಾಗ ಏನಾರ ಮಾತಾಡಿ ಓ ಅಲ್ಲಿ ಯೂಟ್ಯೂಬಾ ನೆಕ್ಸ್ಟ್ ಟೈಮ್ ಮಾಡೋದ ನೆಕ್ಸ್ಟ್ ಟೈಮ್ ಏನ್ ಮಾಡಿ ಎಲ್ಲ ಬಂದಿರೋ ಒಂದ್ಸತಿ ನಂಬರ್ 1 ಹೊರಡ್ತಾ ಇದೀವಿ ಎಲ್ಲ ಪ್ರಿಪೇರ್ ಆಗಿದೀವಿ ಇನ್ನು ಹೋಗಿಲ್ಲ ಜರ್ನಿ ಹೋಗ್ತಾ ಇದೀವಲ್ಲ ಇವಾಗ ಈಗ ತಾನೇ ಹತ್ತಿದ್ವಿ ಆಗ್ಲೇ 1 ಅವರ್ ರೀಚ್ ಆಗ್ಬಿಟ್ಟಿದೀವಿ ಬೈ ಇಷ್ಟು ಬೇಗ ಬಂದ್ಬಿಟ್ವಾ 1 ಅವರಕ್ಕೆ ಇಷ್ಟು ಬೇಗ 2 ನಿಮಿಷಕ್ಕೆ ಇನ್ನೂ 1 ಅವರ್ ಬಂದಿಲ್ಲ ಇಲ್ಲಿ ಇನ್ನೊಂದ್ಸಲ ಪೂಜೆ ಮಾಡ್ಬೇಕಂತ ಅದಕ್ಕೆ ನಿಂತಿದ್ವಿ ಅಣ್ಣ ಹುಷಾರು ಗಾಡಿಗೆ ಏನಾರ ನೀವೇ ಕಟ್ಕೊಡ್ಬೇಕು ಈಗಲೇ ಹೇಳ್ತಿದ್ದೀವಿ ಹುಷಾರು ದೇವ್ರೆ ನಮ್ ಬೆಳವಣಿಗೆ ನೋಡಿ ಹುರ್ಕೋತಿರೋರ್ಗೆಲ್ಲ ಕುಷ್ಠರೋಗ ಕೊಟ್ಬಿಡ ಗಾಡಿ ತೆಗಿತೀವಿ ಗೊತ್ತಿಲ್ವಲ್ಲ ದೇವ್ರಿಗೆ ಏನ್ ಈ ತರ ಹೊಡೆದ್ಬಿಟ್ರಿ ಕಾಯಿ ಅಷ್ಟ್ ಚೆನ್ನಾಗಿ ಕಣ್ಣು ಹಾಕ್ಬಿಟ್ಟಿದ್ರು ಕೇಳಿ ಕೇಳಿ ಕೈ ನೋಡ್ದಲ್ಲ 3 ಜನ ಊಟ ಮಾಡ್ತಾರೆ ಅದನ್ನ ಅಣ್ಣ ಹುಷಾರು ಅಣ್ಣ ಎಡಕ್ಬಿಡಿ ದಾನಶೂರ ಕರ್ಣ ದಾನಶೂರ ಕರ್ಣ ಪಬ್ಲಿಸಿಟಿ ಇದ್ರಲ್ಲಿ ಏನಿದೆ ಬ್ರೋ ತೋರಿಸಿ ಬ್ರೋ ಇದು ಪೌಷ್ಟಿಕ ಇದು ವಿಟಮಿನ್ಸ್ ವಿಟಮಿನ್ ಸಿ ಇದಿಲ್ಲ ಅಂದ್ರೆ ಜೀವನ ನಡೆಯೋದೇ ಇಲ್ಲ ವಿಟಮಿನ್ ಡಿ ಅದು ಇದು ಲೆಜೆಂಡ್ಸ್ ದಿಸ್ ಫಾರ್ ಕಿಡ್ಸ್ and I'm showing one the glass this one ultra legends ಏನ್ ನೀವು ಒಬ್ಬಿ ಕಲ್ಸ್ಕೊಟ್ಟಿರೋದು ನಿನ್ಗೆ ನಂಗೊಂಚೂರು ಜಾಗ ಬ್ರೋ ನಂದು ಲಾಸ್ಟ್ ಇಟ್ಟು ತೊಂದ್ರೆ ಇಲ್ಲ ಕೊಡ್ತೀವಿ ಲಾಸ್ಟ್ ಇಟ್ಕೊಬಿಟ್ಟು ಆಯ್ತು ಮಾಡಲ್ಲ ಬಿಡಿ ಫಸ್ಟ್ ಸಾಂಗ್ ನಮ್ಮ ಡಿ ಬಾಸ್ ಡೇ ಸಾಂಗು ರೆಕಾರ್ಡ್ ಆಗಿದೆ ಬಿಡಿ ಮುಚ್ಕೆ ಬಿಡಿ ರೆಕಾರ್ಡ್ ಆಗಿದೆ ಯಾವ್ದಿದು ಏನಿದು ಏನಿದು ಎರಡು ಹುಡುಗರು ಸವಾಸ ಒಂದೊಂದಲ್ಲ ಇಲ್ಲೆಲ್ಲ ಚೆಲ್ಕೊಂಡು ನೀರು ಗುರು ಏನ್ರಿ ಇದಿಲ್ಲ ನೋಡಿ ಇಲ್ಲೊಂದು ಅಲ್ಲೊಂದು ಅಲ್ಲಿ ಇಲ್ಲಿ ನಾವು ನಾನೊಬ್ಬ ಅಮಾಯಕ ಈ ಮಧ್ಯದಲ್ಲಿ ಕೂತಿದ್ದೀನಿ ನಾನು ಅಮಾಯಕ ಒಬ್ಬ ಏನೇನು ಇನ್ನೊಂದ್ಸಲ ಹೇಳಿ ನಾನು ಅಮಾಯಕ ಒಬ್ಬ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಹುಡ್ಕೊಂಡು ನಮ್ಗೆ ಓಕೆ ಚೀರ್ಸ್ ಬಾಯ್ಸ್ ನಾನೇಂದ್ರ ನನ್ಗೆ ಕೈಲಂದ ಚೀರ್ಸ್ ಅಂತ
ಪೆಟ್ರೋಲ್ ಪಂಪಲ್ಲಿ ನಿಲ್ಸಿದ್ದೀವಿ ಡಿನ್ನರ್ಗೆ. ಬಾತು ವಡೆ ತಿನ್ಕೊಂಡು ನೆಕ್ಸ್ಟ್ ಸ್ಟಾಪ್ ಎಲ್ಲಿಗೆ ಅಂತ ನನಗೆ ಗೊತ್ತಿಲ್ಲ, ಹೋದ್ಮೇಲೆ ನೋಡೋಣ. ಡ್ಯಾನ್ಸ್ ಮಾಡ್ತಾವ್ರೆ, ಇದೆಲ್ಲ ಊಟ ಮಾಡ್ತಿದ್ರೆ. ಅದ್ಭುತ ಬರೀ. ಅಣ್ಣ ಗುಡ್ ಮಾರ್ನಿಂಗ್. ಅಣ್ಣ 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 ಅಭಿಮಾನಿಗಳು ಕೇಳ್ತಾವ್ರೆ ಮಕ್ಕ ತೋರಿಸಿ ಅಂತ ಸ್ವಲ್ಪ. ಗುಡ್ ಮಾರ್ನಿಂಗ್ ಹೇಳ್ಬಿಡಿ. ನಮಸ್ಕಾರ, ಗುಡ್ ಮಾರ್ನಿಂಗ್. ಸಾಂಗ್ ತಕ್ಕಂಗೆ ಲೊಕೇಶನ್ ಕರ್ಕೊಂಡ್ ಬಂದ್ಬಿಟ್ಟಿದ್ರಲ್ಲಪ್ಪ, ಕಾಣ್ತಾನೆ ಇಲ್ಲ ಬೀಚು. ಬೆಳಿಗ್ಗೆ ತೋರಿಸ್ತೀವಿ ನೋಡ್ಕೊಬಿಡಿ. 6:15ಗೆ ಬೀಚ್ ಹತ್ರ ಬಂದಿದ್ದೀವಿ. ಬೀಚ್ ಹೆಸರು ಮಾತ್ರ ಕೇಳ್ಬಿಡಿ, ನನಗಂತೂ ಗೊತ್ತಿಲ್ಲ. 6:15ಗೆ ಬಂದಿದ್ದೀವಿ, ಏನು ಬೀಚೇ ಕಾಣ್ತಾ ಇಲ್ಲ. ವಾಪಸ್ ಬರೋದು ಇದೇ ರೂಟು, ಸೊ ಅದಕ್ಕೆ ವಾಪಸ್ ಬರ್ಬೇಕಾದ್ರೆ ನೋಡ್ಬೇಕು. ಏನಕ್ಕೆ ಬೇಗ ಬಂದ್ಬಿಟ್ಟಿದ್ದೀವಿ, ಬೀಚೇ ಕಾಣಿಸ್ತಾ ಇಲ್ಲ. ಬೈಕಬೇಡಿ ಆಮೇಲೆ ಬೀಚ್ ಅಂದ್ಬಿಟ್ಟು ಬೀಚೇ ತೋರಿಸ್ತಾ ಇಲ್ಲ ಅಂತ. ಸರ್ 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 ಹಲೋ ಸರ್, ಇವರೆಲ್ಲ ಏನು ಮಾಡಕ್ಕೆ ಹೋಯ್ತಾರೋ ಹೇಳ್ಬಿಡಿ. ಕತ್ಲೆಲ್ಲ ಏನೋ ಕಾಣ್ತಾ ಇಲ್ಲ. ಏನು ಕಾಣ್ತಿಲ್ಲ, ಅವರು ತಿಮಿಂಗ್ಲೆ ಹಿಡಿಯಕ್ ಹೋಗ್ತಿದ್ದಾರೆ ಅಂತ ನನ್ನ ಬೇರೆ ಏನಾರು ಹಿಡ್ಕೊಂಬಿಟ್ರೆ ಅಂತ ನಾನು. ತಿಮಿಂಗ್ಲೆ ಸಿಕ್ಕಿದ್ರೆ ಈಗಲೇ ಫ್ರೈ ಮಾಡ್ಕೊಳ್ಳೋಣ ಅಂತ ನಾವು ಅನ್ಕೊಂಡಿದೀವಿ. ಸಿಗಲ್ಲ, ಅದಾಗಲ್ಲ. ಅದರಲ್ಲೂ ಒಂದು ಹುಡುಗ 1, 2, 3, 4, 5 ಜನ ಹುಡುಗಿಯರು. ಒಂದು ತಿಮಿಂಗ್ಲೆ ಬೆಳಿಗ್ಗೆ ಬ್ರೋ ಯಾರೋ ತಲಕಾಡ ಅಂದಂಗಿತ್ತು ಇಲ್ಲಿ. ನನ್ಗೇನು ಕೇಳ್ಬಾರ್ದು, ಆಮೇಲೆ ಮಣಿಗೆ ಎಣ್ಣೆ ಹೇಳದಪ್ಪ, ಮಣಿಗೆ ಕೈಲಿ ಮುಟ್ಬೇಕು. ಕೈಲಿ ಮುಟ್ಟಿ ಮತ್ತೆ ಇನ್ನೇನಿಗೆ ಹೋಗಿದ್ದಾನೆ ಅಲ್ಲಿ ತಲಕಾಡ ಅಂದವ್ರು ನೀವೇನ ಇದನ್ನ ಬ್ರೋ? ಅವ್ರ ತಲ್ಕಾಡ್ ನೋಡಿ ನೋಡಿ ಇದು ಏನ್ ಚಿಕ್ಕದೊಂದು ದೊಡ್ಡದೊಂದ್ರೆ ಅದಕ್ಕೆ ಕೇಳಿದ್ರು. ಬೀಚಿಗೆ ಕರ್ಕೊಂಬಂದ್ರೆ ತಲಕಾಡ ಅಂತವ್ರಲ್ಲಪ್ಪ. ಥೂ, ಎಲ್ಲಿ ಬಿಡ್ತೀರಾ ನಿಮ್ ನರಸೀಪುರ ಬುದ್ಧಿ. ಇಷ್ಟಕ್ಕೆ ಯಾಕಪ್ಪ ಕರ್ಕೊಂಡ್ ಬಂದ್ರಿ? ವೆಯ್ಟ್, ಇಲ್ಲ ಆಗದ್ ಸನ್ಸೆಟ್ ಸನ್ರೈಸ್ ಅಲ್ಲ, ಯಾಕೆ ಹಿಂಗ್ ಬಂದಿದ್ದಾರೆ ಜನ? ಮತ್ತೆ ವಾಪಸ್ ಬರ್ಬೇಕಾದ್ರೆ ಇದೇ ಬೀಚ್ನ ತೋರಿಸ್ತೀನಿ, ಯಾವ ಥರ ಇರುತ್ತೆ ಮಾರ್ನಿಂಗ್ ಟೈಮ್ ಅಂತ ನೋಡಿ. ಸೊ ಲೆಟ್ಸ್ ಗೋ. ಎಲ್ಲಿಗೆ ಬಂದ್ಬಿಟ್ಟಿದೆ? ದಿಸ್ ಇಸ್ ಲ್ಯಾಂಡ್ ಆಫ್ ಗೋಕರ್ಣ. ಇದೆ ಇಲ್ಲ ಇದು ಅಡ್ಡಿಟಿ. ಸೊ ಜಸ್ಟ್ ಗೋಕರ್ಣ ರೀಚ್ ಆಗಿದ್ದೀವಿ. 9:15 ರೀಚ್ ಆಗಿದ್ದೀವಿ. ಬಟ್ ಏನಂದ್ರೆ ಇಲ್ಲಿ ಒಂದು ಹಳೆ ಸ್ಟೋರಿ ಇದೆ, ನಾವು ಫ್ರೆಶ್ ಅಪ್ ಆದ್ಮೇಲೆ ಹೇಳ್ತೀವಿ. ಹೇಳಲೇಬೇಕು, ಅಭಿಮಾನಿಗಳು ಕಾಯ್ತಾ ಇರ್ತಾರೆ. ಸೊ ಇದು ನನ್ನ ಲೈಫಲ್ಲಿ ಫಸ್ಟ್ ಬೀಚ್ ಎಕ್ಸ್ಪೀರಿಯೆನ್ಸು. ಯಾವ ಥರ ಇರುತ್ತೆ ಅಂತ ನೋಡೋಣ. 6 ತಿಂಗಳಿಂದ ಬೇರೆ ಜಿಮ್ಗೆ ಹೋಗ್ತಾ ಇದ್ದೀನಿ. ನನ್ನ ಬಾಡಿ ಹೆಂಗೆ ಕಾಣುತ್ತೆ ಫೋಟೋದಲ್ಲಿ, ವಿಡಿಯೋದಲ್ಲಿ ಕಾಣಲ್ವ ಅಂತ ನನಗೆ ಗೊತ್ತಿಲ್ಲ. ಸೊ ಲೆಟ್ಸ್ ಸಿ. ಗೋಕರ್ಣ ರೀಚ್ ಆಗಿ 1/4 ಗಂಟೆ ಆಯಿತು. ವಾಶ್ರೂಮು ಚಡ್ಡಿ ಹಾಕೊಳ್ಳೋಕ್ಕೆ ಅಂತಲೇ 1/4 ಗಂಟೆ ವೇಸ್ಟ್ ಮಾಡಿದ್ರು. ಬ್ರೋ ನಿಮ್ಮ ಬಾಡಿ ತೋರಿಸಿ ಬ್ರೋ. ಯಾವ ಬಾಡಿ ತೋರಿಸ್ತಾ ಇದ್ದೀರಾ? ಅಣ್ಣ ಫುಲ್ ರಚ್ಕಿದ್ದಾರೆ ಹೇಳಿ. 4 ಗಂಟೆ ವೇಸ್ಟ್ ಮಾಡ್ರೆ. 4 ಗಂಟೆ ವೇಸ್ಟ್ ಮಾಡಿದ್ದೀರಾ? ಇಲ್ಲ, ಈಗ ಬಂದು ನಾನಲ್ಲ, ಅದು ಇವನೇ ವೇಸ್ಟ್ ಮಾಡಿದ್ದೆ ಆಕ್ಚುಲಿ. ನಿಮ್ಗೆ ಅವ್ರಿಗೋಸ್ಕರ ಕಾಯ್ತಿದ್ದೀನಿ. ಕರೆಕ್ಟಾಗಿ ಅನ್ಕೊಂಡಿದ್ದ ಪ್ರಕಾರ 9 ಗಂಟೆಗೆ ಬಂದಿದ್ದೀವಿ ಗೋಕರ್ಣಗೆ ಬೀಚ್ಗೆ. ಸರ್ ಇದೇನು ಉಯ್ಯಕ್ಕೊಂದ್ಸತಿ ಬೀಚ್ ಕಂಡಾಗ 2 ಅವರು ಅಲ್ಲಲ್ಲೇ ನಿಂತ್ಕೊಂಡ್ರು, ಏನ್ ಮಾಡಕ್ಕಾಗುತ್ತೆ ಸರ್? ಅಲ್ಲೇ ಟೈಮ್ ವೇಸ್ಟ್ ಆಗಿದೆ.
ಫೈನಲಿ ಬೀಚ್ ಸ್ಯಾಂಡ್ ಮೇಲೆ ಕಾಲಿಟ್ಬಿಟ್ಟಿದ್ದೀನಿ ನಾನು. ಅವಾರ್ಡ್ ಕೊಡಿಸ್ಬೇಕು ನೀವು. ಎಲ್ಲ ನೈಟ್ ನೋಡೋದಲ್ಲ ಅಲ್ಲಿ ಇಡ್ಲಿಲ್ವಾ? ಅಲ್ಲಿ ಇರ್ಲಿಲ್ಲ, ಅಲ್ಲಿ ಇಡ್ಲಿ ದೂರದಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಬಂದಿದ್ದೆ ಅಷ್ಟೇ. ಫಸ್ಟ್ ಟೈಮು ಬೀಚ್ ನೋಡ್ತಿರೋದಂತೆ. ಹೌದು, ಲೈಫಲ್ಲಿ ಎಲ್ಲದಕ್ಕೂ ಫಸ್ಟ್ ಟೈಮ್ ಇರುತ್ತೆ. ವರ್ಷಕ್ಕೊಂದ್ಸತಿ ನೀರೇ ಸ್ನಾನ ಮಾಡಬೇಕು ಅಂತ ಹೇಳೋರಂತೆ. ಹೌದಾ? ನಮ್ಮ ಜೆಂಟ್ರೇನು ಹೇಳ್ಕೊಳ್ಳಿಲ್ಲ, ನೋಡಿ ಬಿಡಿ. ಸಾಕತ್ತಾಗಿದೆ. ಕುದುರೆನೂ ಬೇಕಾದ್ರೆ ಓಡಿಸ್ಬೋದು, ಆ ಕಡೆ ಒಂಟೆ ಐತೆ, ಒಂಟೆ ಬೇಕಾದ್ರೆ ಓಡಿಸ್ಬೋದು. ಬೋಟ್ ಓಡಿಸ್ಬೋದು ಬ್ರೋ. ಅಲ್ಲ, ರಾಜಸ್ಥಾನ ಚೆಸ್ತಾವನೆ ಅಣ್ಣ. ಅಲೆಗಾರ ನಾನಲ್ಲ, ಅದು ನಾವಲ್ಲ, ಯಾರೋ ಯಾರ ಕೊಟ್ಟಿದ್ದನ್ನ ಇವರು ನಮ್ಮ ಮೇಲೆ ಆಪಾದನೆ ಹೊರಿಸ್ತಾರೆ. ಡೈ ಒಂಟೆ ರೈಡ್ ಫಸ್ಟ್ ಟೈಮ್ ಉಪ್ಪು ನೀರು ಗಿಳಿತಾರೆ. ನರ್ವಸ್ನೆಸ್ ನೋಡ್ಬೋದು. ನೆಲಾನೇ ತೂತ್ ಮಾಡ್ಬಿಡ್ತಾ ಇದ್ದೀನಿ. ನಮ್ಮ ಬಾಯ್ಸ್ ಬಂದಿಲ್ಲ, ಬಾಯ್ಸ್ ಬರ್ತಾನೆ ಇಲ್ಲ, ನಾವು ಹೋಯ್ತಾ ಇಲ್ಲ. ನಮ್ಮ ಗುರುಗಳು ಇವರು. ಬ್ರೋ ಇಲ್ಲೇ ಬನ್ನಿ, ಜಾಸ್ತಿ ಹೋಗ್ಬೇಡಿ. ನನ್ನ ಫೋನು ಹೊಗೆ ಆಯ್ತದ ಇರ್ತದ ನೋಡೋಣ. ವ್ಲಾಗ್ ಬಂದರೆ ಇರ್ತದೆ ಅಂತ, ಹೊಟ್ಟೋದ್ರೆ ಹೋಯ್ತು ಅಂತ ಗೊತ್ತು. ಅಲ್ಲೇ ಫೋಟೋಸಾ? ಅಂತಗಿರಪ್ಪ ಯಾರಾದ್ರು ಅಭಿಮಾನಿ ಇದೆ. ಜಾಸ್ತಿ ಆಗೋದು ಒಬ್ರು ಸಣ್ಣ ಅವರು ಮುಂದ್ಗಡೆ ಐತಲ್ಲ ಸ್ಪೇಸು, ಹಾಗೆ ಬೆಳಿಗ್ಗೆ ಅದು ನೈಟ್ ನೀಲಿ ನೋಡುತ್ತೆ, ಇವಾಗ ಬ್ಲೂ ಆಗಿ ವೈಟ್ ಆಗಿದೆ. ಹಂಗೆ ಅಲ್ಲ ಮಾಡ್ಕೋಣ. ಏನ್ ಗೊತ್ತು? ನಾನ್ ಬೇಡವಾ? ನಾನೇ ಬೇಕಾ? ಅಲ್ಲಿ ನಾನ್ ಬೇಡವಾ ಬ್ರೋ? ನಾನ್ ಬೇಡವಾ? ನಾನು 2 hours later. ನೈಟಿಂದ 1 hour ಅನ್ಬಿಟ್ಟು ಇವಾಗ ಕರ್ಕ ಬಂದಿದ್ದೀರಲ್ಲ, ದೇವ್ರು ಒಳ್ಳೇದು ಮಾಡ್ತಾನ ನಿಮ್ಮಿಬ್ರಿಗೂ. ಎಲ್ಲದಕ್ಕೂ ಕಾರಣ ಅವನೇ. ಫೈನಲಿ 1 hour ಬಂದಿದ್ದೀವಿ. ಬೋಟಿಂಗ್ ರೈಡ್ ಮಾಡಕ್ಕೆ. ಗೊತ್ತಾ, ಕೊರಿಯರ್ ಬಾಯ್ ಬಂದಂಗೆ ಬಂದ್ರಲ್ಲ ಬ್ರೋ, ಲಕ್ಕಿ ಬಾಯ್ ಆಗ್ಬಿಟ್ಟಿದ್ದೀರಲ್ಲ ಬ್ರೋ ನೀವು. ಈ ಬೋಟಲ್ಲಿ ಕೂತ್ಕೊಳ್ಳೋಕೆ 500 ಕಿಲೋಮೀಟರ್ ಬಂದಿದ್ದೀವಿ.
ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ನನ್ನ ಜೊತೆ. ಓ ಇದಕ್ಕೆ ನಾನು ಬಂದಿಲ್ಲ ಅಂದ್ರೆ ಬೋಟೆ ಹೋಗಲ್ಲ. ನಾನು ಯಾಕೆ ಬಂದೆ ಅಂತ ಕೇಳ್ತಾವ್ರೆ ಮೇಡಮ್, ಚಿಕ್ಕ ಮೇಡಮ್. ಅಣ್ಣ ಹಿಂಗೆ ಕಾಲ್ ಗಂಟೆ ವೇಸ್ಟ್ ಮಾಡ್ತಿದ್ದೀರಾ ನೀವೆಲ್ಲ. ಮಾಡಿ 3 ಬಟ್ಟೆ ಹಾಕಿದ್ದಾನೆ. 7 ಕಿಲೋಮೀಟರ್ ಬಂದಿದ್ದು ಈ ಬೋಟಲ್ಲಿ ಕೂತ್ಕೊಳ್ಳಿ. ನೋಡಿ ಟೋನಿ ಸ್ಟಾರ್ಕ್ ಬಂದಿದ್ದಾರೆ. ಲೋ ಬಜೆಟ್. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ಹುಷಾರು, ಜೇಬಲ್ ಏನಾದ್ರು ಇದ್ರೆ ಬಿದ್ದಿರೋದು ಎಲ್ಲ ಹೋಯ್ತಿದ್ರು. ಇದ್ದಿದ್ದು ಯಾವತ್ತೂ ಬಿದ್ದೋಗತ್ತೆ, ಇಲ್ಲಿ ಏನು ಬಿದ್ದೋಗಕ್ಕಿಲ್ಲ ನಮ್ಮ ಹತ್ರ. ಫ್ರಂಟ್ ಸೀಟ್ ಅಂತ ಹಿಂಗೆ ಕೂತಿದ್ದೀನಿ ನೋಡ್ರಿ, ರಿವರ್ಸ್ ಹೋಯ್ತವ್ರೆ. ಏನ್ ತಂಪಾಗೈತೆ, ತಂಪಾಗಿದೆ. ಏನಾದ್ರು ಎತ್ತಿ ಬೋಟ್ ಒಳಗೆ ಬಂದ್ರೆ ಬೇಯಿಸ್ಕೊಂಡಾರ ತಿನ್ಬೋದು. ಆಯ್ತು, ಆಲ್ರೆಡಿ ಬೋಟ್ ನಿಂತಾಯ್ತು. ಅದಕ್ಕೆ ಈಗ ನಾವು ಹೋಗಿ ಒಂದ್ಸಲಿ ಮಾತಾಡೋಣ. ಹುಷಾರು ಕೊಂಡ್ರಪ್ಪ, ನಿಮ್ ಕಾಲ್ಗೆ ನೀವೇ ಜವಾಬ್ದಾರರು. ಅಣ್ಣ ಈ ತರ ಸರ್ ಅವರು ವೆಯ್ಟ್ ಸುದೀಪ್ ಅನ್ಕೊಬಿಟ್ಟವ್ರೆ. ಅವರು ಸುದೀಪ್ ತರ ನೀವು, ಆದ್ರೆ ದರ್ಶನ್ ವೆಯ್ಟ್ ಇದ್ದೀರಾ, ಮರ್ತ್ಕೊಬೇಡಿ. ಯಾರ್ದು ಏನು ಬನ್ನಿ. ಬೋಟ್ 10 ನಿಮಿಷ ಆದ್ಮೇಲೆ ಸ್ಟಾಪ್ ಕೊಟ್ಟಿದ್ದಾರೆ. ಹೆಂಗಿರಂತ ಕ್ಲೈಮೇಟ್ ಒಂಥರ ಮೈಲ್ಡ್ ಆಗಿತ್ತು. ಮಾರ್ನಿಂಗ್ ಇಲ್ಲ ಈವ್ನಿಂಗ್ ತರ ಇರ್ಬೇಕು. ನೀನು ಆಫ್ಟರ್ನೂನ್ ತರ ತೆಗಿಬೇಡ. ಆಫ್ಟರ್ನೂನ್ ಬಂದ್ಬಿಟ್ಟು ಆಫ್ಟರ್ನೂನ್ ತರ ತೆಗಿಬೇಡ ಅಂದ್ರೆ ಅದಕ್ಕೆ ಕ್ಯಾಮ್ರಾಮನ್ ಅನ್ನೋದು. ಎಡಿಟರ್ ಬೇಕು, ಅದಕ್ಕೆ ಕ್ಯಾಮ್ರಾಮನ್ ಅಲ್ಲ. ಇಲ್ಲಿ ಕರ್ಕ ಬಂದ್ಬಿಟ್ಟಿದ್ದಾರೆ. ತೆಂಗಿನ ಮರ. ಇಲ್ಲಿ ಯಾವುದೋ ಮೂವಿ ಶೂಟಿಂಗ್ ನಡೀತೈತೆ. ಇವರು ಸಿಕ್ಕಿದ್ದೆ ಚಾನ್ಸ್ ಅಂತ ಇವರು 3 ಜನ ಫ್ರೀಯಾಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಫ್ರೀಯಾಗಿ ಆಕ್ಟಿಂಗ್ ಮಾಡ್ತಾವ್ರೆ. ಚೈಲ್ಡ್ ಆರ್ಟಿಸ್ಟ್ 3 ಜನ. ಮೇನ್ ಇವರು ಇಬ್ರು ಚೈಲ್ಡ್ ಆರ್ಟಿಸ್ಟ್ ಬೇರೆ ಒಬ್ಬರಿದ್ದಾರೆ. ಬರ್ಗವಿ ಮೇನ್ ಚೈಲ್ಡ್. ಸೆಕೆಂಡ್ ಸ್ಟಾಪ್ ಆಲ್ರೆಡಿ. ಹೊರಡಿ ಮತ್ತೆ ಇನ್ನೂ ಇಲ್ಲೇ ಅವರಿಬ್ರು ಬ್ಲಾಕ್ ಮಾಡಿದ್ದಾರೆ. ಒಳ್ಳೆ ಬೋಟ್. ಇಲ್ಲಿ ನೋಡಿ, ನೀವುಗಳು ಇದ್ದೀರಾ ನೋಡಿ. ಆ ಬೋಟ್ ಚೆನ್ನಾಗಿದೆ. ಮಂಜುನ್ಗೆ ಹೇಳ್ಬೇಕಾದ್ ನಾ ಬೈಕ್ ನೋಡಿ ಹೆಂಗ್ ಹೋಯ್ತಿದ ಮಜಾ. ಬೆಂಕಿ ಬಿರುಗಾಳಿ. ಚಿಕ್ಕಪ್ಪನ ತರನೇ ಇದೆ. ಮಸ್ತಾಗೈತೆ ಮಗ. ಫಸ್ಟ್ ಫ್ಲೋರ್ ಎಲ್ಲ ಐತಲ್ಲ ಇದ್ರಲ್ಲಿ. ಮೇಲ್ಗಡೆ ಯಾರಿಗೆ ರಿಸರ್ವ್ ಅದು ಇಲ್ಲಿದ್ರಲ್ಲ. ಇದು ಲೋಟಸ್ ಕಾಣ್ತಾ ಇಲ್ವಲ್ಲ ಅಂದ್ರೆ ಲೋಟಸ್ ಕಿತ್ಕೊಡ್ತಾವ್ರೆ. ತೋರಿಸ್ತೀನಿ ರೀ. ನನ್ನ ಹತ್ರ ಪ್ರತಿಭೆ ತುಂಬಾ ಇದೆ. ಸ್ವಲ್ಪ ಅಲ್ಲಿ ತನಕ ಹೋಗಿ ಯಾವ್ದು ಕಿತ್ಕೋಬೇಕು ಇದ್ರಲ್ಲಿ? ಇಲ್ಲಿ ಅಲ್ಲಿದೆ ನೋಡಿ ಮಗು. 2 ಇದೆ. ಓ ಇಲ್ಲ ಐತಲ್ಲ ಅದ. ಇದು ಇಲ್ಲೂ ಒಂದೈತೆ ವಜಿತ್. ಇದು ಬರುತ್ತೆ. ಅದೆಲ್ಲ ಮಗ ಇಲ್ಲಿ ಇಲ್ಲಿ ಇದಾ? ಅದು ಕಿತ್ಕೊಳ್ಳಿ. ಬ್ರೋ ಇದು ಹೆಂಗೆ ಮಾಡಿ ಬ್ರೋ? ಅದ ಹೋಗಿದೆ, ಹೊಟ್ಟೋಗೈತಾ? ವೇಸ್ಟ್ ಆಗೋಯ್ತು ಎನರ್ಜಿ. ಆ ಥರ ತೆಗ್ದು ಆ ಥರ ಕಿತ್ಕೊಂಡ್ರೆ ಹಿಂಗಾಯ್ತದೆ. ತೋರಿಸಿ ಯಮನವ್ರೆ, ಹಿಂಗಾಯ್ತದೆ. ಚಿಕ್ಕದು ಬರಲ್ವಾ? ಫುಲ್ಲ
ಗೊತ್ತಾಗಿ ಹಾ ಮಾಡಿ ಬ್ರೋ. ಇದರಲ್ಲಿ ಹೂವು ಬರ್ತದೆ. ಓ ಬ್ರೋ ಬೆಂಕಿ ಬ್ರೋ. ನೀವು ಎಲ್ಲಿ ಲೋಟಸ್ ತಗೊಳ್ರಪ್ಪ, ಯಾರಿಗೆ ಬೇಕು ಲೋಟಸ್? ಕೆಳಗಡೆ ಕೈ ಹಾಕಿ, ಇಲ್ಲಾಂದ್ರೆ ಬರಲ್ಲ. ಕೆಳಗಡೆ ಹಾ. ನಮಗೂ ಹೇಳ್ಕೊಡಿ ಬ್ರೋ, ಹೆಂಗೆ ಬ್ರೋ ಇದು? ಕಲಿಸ್ಕೊಂಡು ನಾನೇ ಮಾಡಿದ್ದು ಹೂವು ಇದು, ತೆಗ್ದಿದ್ದು ಮೊಗ್ಗಿಂದ ಮಾಡಿದ್ದಲ್ಲ, ತೆಗ್ದಿದ್ದು. ನೀರಿಗೆ ಬಿಟ್ಬಿಡೋಣ. ಹೆಂಗೆ ಬ್ರೋ ಟ್ಯಾಲೆಂಟು ನೀವು. 2 hours ಆದಮೇಲೆ ಬಂದು ಇಳಿತಾ ಇದ್ದೀವಿ. ಮುಗೀತು, 2 hour ಇದೇ ಬೋಟ್ನ ಜರ್ನಿ. ಲೆಟ್ಸ್ ಗೋ. 1 hour ಬೋಟಿಂಗಿಂದ ಹೊರಟಿ 1 hourದಲ್ಲೇ ನೆಕ್ಸ್ಟ್ ಶರಾವತಿ ಮ್ಯಾಂಗ್ರೂವ್ಸ್ ವಾಕಿಗೆ ಬಂದಿದ್ವಿ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ ವಾಕಿಂಗ್ ಪಾತ್. ಜಸ್ಟ್ ಮುರುಡೇಶ್ವರ ರೀಚ್ ಆಗಿದ್ದೀವಿ. 7:45 ಆ ಥರ ಇದೆ ಮುರುಡೇಶ್ವರ. ಎಕ್ಸ್ಪ್ಲೋರ್ ಮಾಡೋಣ. ಬೀಚ್ ಕಂಟ್ರೋಲ್ ಹೋಗೋಕ್ಕಾಗಲ್ಲ, ತುಂಬ ಲೇಟ್ ಆಗಿಬಿಟ್ಟಿದೆ. ಸೊ ಏನಾಗುತ್ತೆ ನೋಡ್ಕೊಂಡು ಹೋಗೋಣ ಬನ್ನಿ. ಓ ಮೈ ಗಾಡ್, ಓ ಲೈಟಿಂಗ್ಸ್ ಚೇಂಜ್ ಆಗ್ತಾ ಇದೆ. ಸೊ ನಾವು ಟ್ರಿಪ್ಪಿಗೆ ಬಂದಿದ್ದೀವಿ ಅಂತ ಟಿ ಒಳಗಡೆ ಯಾವ ಥರ ಇಂಟೀರಿಯರ್ ಮಾಡ್ತಾರೆ ಲೈಟಿಂಗ್ಸ್ ಅಂತ ತೋರಿಸ್ತೀನಿ ನೋಡಿ. ನ್ಯೂ ಇಯರ್ಗೆ ಪಬ್ಬೆ ಬೇಡ, ಇದೇ ಸಾಕು. ಫುಲ್ಲು ಡಿಫ್ರೆಂಟ್ ಶೇಡ್ಸ್ ಆಫ್ ಲೈಟ್ಸ್ ಬರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಟ್ಸ್ ಬರುತ್ತೆ. ಫುಲ್ಲು ಹೇಳಿದ್ನಲ್ಲ ಆವಾಗಲೇ, ಹೀಗೆ ಪಬ್ಬೆ ಬೇಕಾಗಿಲ್ಲ, ಇದೇ ಸಾಕು. ಬ್ಯಾಕ್ ಸೈಡ್ ನಮ್ಮ ಡಿ ಬಾಸ್ ಡೆವಿಲ್ ಇದೆ. ಸೊ ನಿಮ್ಗೇನಾದ್ರು ಇವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ಕಮೆಂಟ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಎಲ್ಲೇ ಯಾವುದೇ ಥರ ಟ್ರಿಪ್ ಬೇಕಾದ್ರೂ ಬೇಕಾದ್ರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೋಬೋದು. ವಿತ್ ಸ್ಮೋಕ್ ಎಫೆಕ್ಟು ಫಸ್ಟ್ ಟೈಮ್ ನಾನು ನೋಡಿದ್ದು ಟಿ ಟಿಲಿ ಈ ಥರ ಲೈಟಿಂಗ್ಸು. ಬೆಂಕಿ ಗಾಡಿ ಮಾತ್ರ ನೋಡ್ಬೋದು. ಬೇರೆ ಪ್ಯಾಸೆಂಜರ್ಸ್ ಇವ್ರ ರಿಯಾಕ್ಷನ್ ನೋಡಿ ಟಿ ಟಿ ನೋಡ್ಬಿಟ್ಟು. ನಮ್ಮ ಜೊತೆ ಬಂದಿರೋರಲ್ಲ ಇವರು, ಬೇರೆಯವರು. ಸೊ ಏನಾದ್ರು ಬುಕ್ಕಿಂಗ್ ಇದ್ದರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸೊ ಮುರುಡೇಶ್ವರ ಮುಗಿತು, ಇದನ್ನು ಮಾಡಿಕೊಂಡು ಮೈಸೂರಿಗೆ ಹೊರಡ್ತಾ ಇದ್ದೀವಿ. ಈಗ ಟೈಮು 9:15 ಆಗಿದೆ. ಮೈಸೂರಿಗೆ ಎಷ್ಟೊತ್ತು ರೀಚ್ ಆಗ್ತೀವಿ ನೋಡೋಣ. 6:30ಗೆ ಮೈಸೂರು ರೀಚ್ ಆಗಿದ್ದೀವಿ. ಸೊ ಫೈನಲಿ ರೀಚ್ ಆಗಿದ್ದೀವಿ. ಸೊ ಯಾವ ಥರ ಇದೆ ನೋಡಿ ಕಂಪ್ಲೀಟ್ ಎಡಿಟ್ ಮಾಡ್ಬಿಟ್ಟು ಹಾಕ್ತೀವಿ. ಸೊ ನಿಮಗೆ ನಾವು ಈ ಗಾಡಿ ಒಳಗಡೆ ಲೈಟಿಂಗ್ಸ್ ಮಾತ್ರ ಸಖತ್ತಾಗಿದೆ. ನಿಮಗೆ ನಾವು ಈ ಗಾಡಿ ಡೀಟೇಲ್ಸ್ ಬೇಕಾದರೆ ನಂಬರ್ ಕೊಡ್ತೀನಿ, ಬುಕ್ ಮಾಡ್ಕೋಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ನಾವು ಕರ್ಕೊಂಡ್ಬಂದಿದ್ದೀವಿ. ಆಮೇಲೆ ಫೋನ್ ಮಾಡಿದ್ದಿಲ್ಲ. ಬಾಯ್ ಬ್ರೋ. ಥ್ಯಾಂಕ್ ಯು. ತಗೊಂಡಿದ್ದೀವಿ ಎಲ್ಲ ತಗೊಂಡು